ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಸಂಘರ್ಷ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿದೆ. ಈ ಯುದ್ಧ ಮಿಡಲ್ ಈಸ್ಟ್ ಅನ್ನು ಅಕ್ಷರಶಃ ಅಗ್ನಿಕುಂಡವಾಗಿ ಬದಲಾಗಿಸಿದೆ. 3 ರಾಷ್ಟ್ರಗಳ ನಡುವೆ ಶುರುವಾದಂತಹ ಯುದ್ಧ ಇವತ್ತು 12 ರಾಷ್ಟ್ರಗಳಿಗೆ ವ್ಯಾಪಿಸಿದೆ. ಹಾಗಾದರೆ 2ನೇ ವಾರಕ್ಕೆ ಕಾಲಿಟ್ಟಿರುವಂತಹ ಈ ಘೋರ ಯುದ್ಧದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ದಾಳಿ ಪ್ರತಿದಾಳಿಗಳು ಹೇಗೆ ಸಾಗ್ತಾ ಇದೆ, ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. 10ನೇ ದಿನಕ್ಕೆ ಕಾಲಿಟ್ಟ ಮಧ್ಯಪ್ರಾಚ್ಯ ಸಂಘರ್ಷ. ಇರಾನ್ನಲ್ಲಿ 1,500ಕ್ಕೂ ಅಧಿಕ ಜನ ಸಾವು, 10,000ಕ್ಕೂ ಅಧಿಕ ನಾಗರಿಕರ ಆಸ್ತಿ ಧ್ವಂಸ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚು ಅಪಾಯಕಾರಿಯಾಗುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಉಗ್ರ ದಾಳಿಯಿಂದ ತತ್ತರಿಸಿರುವ ಇರಾನ್ ಕೂಡ ಬಲವಾದ ಪ್ರತಿ ದಾಳಿ ನಡೆಸುತ್ತಿದೆ. ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಘರ್ಜನೆಯ ನಡುವೆ ಈ ಸಂಘರ್ಷವು ಈಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ಇಡೀ ಪ್ರದೇಶವು ಉದ್ವಿಗ್ನತೆಯಿಂದ ತುಂಬಿದೆ. ಈ ಸಂದರ್ಭದಲ್ಲಿ ಯುದ್ಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ನ ಕಠಿಣ ನಿಲುವು ಮತ್ತು ಗಲ್ಫ್ ದೇಶಗಳಲ್ಲಿ ಹೆಚ್ಚುತ್ತಿರುವ ಸಂಘರ್ಷ ಜಾಗತಿಕ ರಾಜಕೀಯಕ್ಕೆ ದೊಡ್ಡ ಬಿಕ್ಕಟ್ಟನ್ನ ಉಂಟು ಮಾಡುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ದಾಳಿಯಲ್ಲಿ ಈವರೆಗೂ ಇರಾನ್ನಲ್ಲಿ 1,500ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ, ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಇರಾನ್ನಾದ್ಯಂತ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ 7,943 ವಸತಿ ಘಟಕಗಳು, 1,617 ವಾಣಿಜ್ಯ ಘಟಕ ಸೇರಿ ಕನಿಷ್ಠ 9,669 ನಾಗರಿಕ ಘಟಕಗಳು ನಾಶವಾಗಿವೆ ಎಂದು ಇರಾನಿನ ರೆಡ್ ಕ್ರೆಸೆಂಟ್ ಸೊಸೈಟಿ ತಿಳಿಸಿದೆ. ಇತ್ತ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 83 ಮಕ್ಕಳು ಸೇರಿದಂತೆ ಕನಿಷ್ಠ 394ಕ್ಕೆ ಏರಿದೆ ಎಂದು ಆರೋಗ್ಯ ಸಚಿವಾಲಯ ವರದಿ ಮಾಡಿದೆ. 1,130ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಈ ಸಾವು ನೋವುಗಳ ನಡುವೆ ಸಂಘರ್ಷ ಮುಂದುವರೆದಿದೆ. ಇರಾನ್ನಲ್ಲಿರುವ ನಾಗರಿಕರು ಮನೆಯೊಳಗೆ ಇರುವಂತೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸುರಕ್ಷತಾ ಎಚ್ಚರಿಕೆ ನೀಡಿದೆ. ಇರಾನ್ನ ಡೆಜ್ಫುಲ್, ಇಸ್ಫಹಾನ್ ಮತ್ತು ಶಿರಾಜ್ನಂತಹ ಜನನಿಬಿಡ ನಗರಗಳಿಂದ ಇರಾನಿನ ಪಡೆಗಳು ಡ್ರೋನ್ಗಳು ಹಾಗೂ ಬಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸುತ್ತಿವೆ. ಇದರಿಂದಾಗಿ ನಾಗರಿಕರು ಅಪಾಯಕ್ಕೆ ಸಿಲುಕುತ್ತಿದ್ದಾರೆ. ಹೀಗಾಗಿ ಮನೆಯಲ್ಲೇ ಇರಿ ಎಂದು ಜನರಿಗೆ ತಿಳಿಸಲಾಗಿದೆ. ಇರಾನ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದ ಯುಎಇ. ಸಂಘರ್ಷದ ಮಧ್ಯೆ ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಇರಾನಿನ ಬಾಲಿಸ್ಟಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿ ತಡೆ ಹಿಡಿದಿವೆ ಎಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಅಲ್ಲದೆ ಇರಾನ್ನಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಮಾಡದಂತೆ ಯುಎಇ ಇರಾನ್ಗೆ ಎಚ್ಚರಿಕೆ ನೀಡಿದೆ. ಇದರ ಜೊತೆಗೆ ಇರಾನ್ ನಮ್ಮ ಕಡೆಗೆ ದಾಳಿ ನಡೆಸುವ ಯತ್ನ ನಡೆಸುತ್ತಿದ್ದು ನಾವು ಅವುಗಳನ್ನು ತಡೆಯುತ್ತಿದ್ದೇವೆ ಎಂದು ಇಸ್ರೇಲ್ ಹೇಳಿದೆ. ಅಮೆರಿಕದ ದಾಳಿಯಲ್ಲಿ ಸುಪ್ರೀಂ ನಾಯಕ ಆಯತ್ ಒಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದು, ಉತ್ತರಾಧಿಕಾರಿ ಆಯ್ಕೆಯಲ್ಲಿ ವಿದೇಶಿ ಹಸ್ತಕ್ಷೇಪವನ್ನ ಇರಾನ್ ತಿರಸ್ಕರಿಸಿದೆ. ಡೊನಾಲ್ಡ್ ಟ್ರಂಪ್ ನಾಯಕತ್ವ ಆಯ್ಕೆಯಲ್ಲಿ ಮಧ್ಯಪ್ರವೇಶ ಮಾಡುವ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ, ಹೊಸ ಸುಪ್ರೀಂ ಲೀಡರ್ ಅನ್ನ ದೇಶದ ತಜ್ಞರ ಸಭೆಯಿಂದ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ನಡುವೆ ಇರಾನ್ನ ಹೊಸ ಸುಪ್ರೀಂ ನಾಯಕನ ಆಯ್ಕೆಯಾಗಿದೆ ಎನ್ನುವ ಮಾಹಿತಿಗಳು ಬಂದಿವೆ. ವರದಿಗಳ ಪ್ರಕಾರ ದೇಶದ ಅತ್ಯುನ್ನತ ಧಾರ್ಮಿಕ ಮತ್ತು ರಾಜಕೀಯ ಪ್ರಾಧಿಕಾರವನ್ನ ಆಯ್ಕೆ ಮಾಡುವ ಸಂಸ್ಥೆಯಾದ ತಜ್ಞರ ಸಭೆಯ ಸದಸ್ಯರು ಸುಪ್ರೀಂ ನಾಯಕರ ಹೆಸರು ಘೋಷಣೆ ಮಾಡಿದೆ. ಆದರೆ ಹೊಸ ನಾಯಕತ್ವವನ್ನ ಅಮೆರಿಕ ಗುರಿಯಾಗಿಸಿಕೊಳ್ಳುವ ಸಾಧ್ಯತೆ ಹಿನ್ನೆಲೆ ಹೆಸರು ಪ್ರಕಟಿಸಿಲ್ಲ ಎನ್ನಲಾಗುತ್ತಿದೆ. ಇಂದಿನಿಂದ ಲೋಕಸಭೆ ಅಧಿವೇಶನ. ಯುದ್ಧದ ಬಗ್ಗೆ ಸಂಸತ್ಗೆ ಜೈಶಂಕರ್ ಮಾಹಿತಿ. ವಿರೋಧ ಪಕ್ಷಗಳಿಗೆ ಯುದ್ಧ ಹೊಸ ಆಯುಧ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದ ಬಗ್ಗೆ ಇಂದು ಲೋಕಸಭೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಹಿತಿ ನೀಡಲಿದ್ದಾರೆ. ಗಲ್ಫ್ ಪ್ರದೇಶದಾದ್ಯಂತ ವಾಸಿಸುವ ತನ್ನ ನಾಗರಿಕರ ಸುರಕ್ಷತೆಯ ಮೇಲೆ ಭಾರತ ಸರ್ಕಾರವು ನಿಗಾ ಇಟ್ಟಿರುವ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗುತ್ತದೆ ಎನ್ನಲಾಗಿದೆ. ಇರಾನ್ ಮೇಲಿನ ಯುದ್ಧ ವಿರೋಧ ಪಕ್ಷಗಳಿಗೆ ಹೊಸ ಆಯುಧವಾಗಿದೆ. ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಆಡಳಿತ ಪಕ್ಷವನ್ನ ಕಟ್ಟಿಹಾಕಲು ವಿಪಕ್ಷಗಳು ತಯಾರಿ ಮಾಡಿಕೊಂಡಿವೆ. ಪ್ರಧಾನಿ ಮೋದಿ ಅವರನ್ನ ಟ್ರಂಪ್ ಗುಲಾಮ ಎಂದು ಟೀಕಿಸಿದ್ದಾರೆ. ಈ ನಡುವೆ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲು ಅನುಮತಿ ಪಡೆದ ವಿಚಾರ, ಖಮೇನಿ ಸಾವಿಗೆ ಸಂತಾಪ ಸೂಚಿಸುವ ವಿಚಾರ ಹಾಗೂ ಯುದ್ಧದಲ್ಲಿ ಸರ್ಕಾರದ ವರ್ತನೆ ಬಗ್ಗೆ ಕೂಡ ಆಕ್ಷೇಪ ವ್ಯಕ್ತಪಡಿಸಲಿವೆ. ಹೀಗಾಗಿ ಸಂಸತ್ನಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಲಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.